ಭೂಮಿಯಲ್ಲಿ ಅಥವಾ ಮಣ್ಣಲ್ಲಿ ಸತ್ವ ಕಳೆದೋಗ್ತಿತ್ತು. ಯಾಕೆ ಕಳೀತಿದೆ ಅಂದರೆ ಭೂಮಿ ತಾಕತ್ಕಿಂತ ಜಾಸ್ತಿ ನಾವು ಅದಕ್ಕೆ ಕೆಮಿಕಲ್ನ ಕೊಟ್ಟು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಹೈ ಈಲ್ಡ್ ಮಾಡ್ತೀವಿ ಅಂತ ಹೋದಾಗ ಭೂಮಿಲಿ ಇರುವಂಥ ಶಕ್ತಿ ಕಳ್ಕೊಳ್ಳುತ್ತೆ. ಕಾಡು ಕಾಣಿಸಿದ್ರೆ ಕಾಡಲ್ಲಿ ನಾವೇನು ಹಾಕ್ದಲ್ಲೇ ಬೆಳೀತಾ ಇದೆ, ಹೆಂಗೆ ಬೆಳೆಯುತ್ತೆ? ಅದನ್ನ ಯಾಕೆ ನಾವು ಕಲಿಬಾರ್ದು ಅನ್ನೋದು ಅಷ್ಟರಲ್ಲಿ ನನಗೆ ಪಾಳೇಕರ್ ಅವರ ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಒಂದಷ್ಟು ಕಣ್ಣಿಗೆ ಬಿದ್ದಿತ್ತು. ನಮ್ಮ ತಂದೆ ಕೂಡ ಝೀರೋ ಬಡ್ಜೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ನಾನು ಅಪೋಸ್ ಮಾಡ್ತಿದ್ದೆ ಅವ್ರನ್ನ. ಜೊತೆಗೆ ಇಲ್ಲ ಅವರು ಮಾಡಿದ್ದೆ ಕರೆಕ್ಟು ಅಂತ ಹೇಳಿ ಅವ್ರನ್ನ ಒಪ್ಕೋಬೇಕಾಯ್ತು ನಾನು. ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ದೀನಿ 16 ವರ್ಷ. ವ್ಯವಸಾಯ ನನಗೆ ಮುಖ್ಯ ಅಂತ ಹೇಳಿ ವ್ಯವಸಾಯಕ್ಕೆ ವಾಪಸ್ ಬಂದಿರೋನು. ನಂತರ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಂದಿದ್ದು. ಬಂದ ಮೇಲೆ ಪ್ಯಾಡಿನಲ್ಲಿ ಯಾರು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಓಪನ್ ಚಾಲೆಂಜ್ ಸಿಕ್ತು ನನಗೆ. ಯಾವ ಯೂನಿವರ್ಸಿಟಿನಲ್ಲೂ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ ಸರಿ ನಾನೇ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಶುರು ಮಾಡಬೇಕು ಅಂತ ಹೇಳಿ ಮಾಡಿದ್ವಿ. ನಾವು ಒಬ್ಬನೇ ಮಾಡೋದು ಬೇಡ ಅಂಥೇಳಿ ನಾವು ಕೋಆಪ್ರೇಟಿವ್ ಮೂವ್ಮೆಂಟ್ ಶುರು ಮಾಡಬೇಕು ಫಾರ್ಮಿಂಗಲ್ಲಿ. ಯಾಕೆಂದರೆ ಎಲ್ಲರೂ ಒಬ್ಬನೇ ಮಾಡ್ತೀನಿ ಅನ್ನೋದು ಸುಳ್ಳು ಇವತ್ತು. ಹಾಗಾಗಿ ಕೋಆಪ್ರೇಟಿವ್ ಮಾಡಬೇಕು ಅಂತೇಳಿ ಸಂಘಟನೆಯಲ್ಲಿ ಇದ್ದವರೇ ನಾವೆಲ್ಲ ಒಂದು 8 ಜನ ಸೇರಿಕೊಂಡು ಎಲ್ಲರೂ ಸೇರಿ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಮಾಡಬೇಕು, ಗದ್ದೆ ಬೈಲಲ್ಲಿ ಬಂದು ಮಾಡಬೇಕು ಅಂತೇಳಿ. ನಾನು ಮಾಡ್ತಾ ಇದ್ದಿದ್ದು ನಮ್ಮ ಹೊಲ ಗದ್ದೆಯಲ್ಲಿ ಮಾಡ್ತಿದ್ರಿಂದ ಅಲ್ಲಿ ಲಿಮಿಟೆಡ್ ವಾಟರ್ ಮತ್ತು ಲಿಮಿಟೆಡ್ ಏರಿಯಾ ಇರ್ತಿತ್ತು. ಬಟ್ ಇದು ವಾಸ್ಟ್ ಏರಿಯಾದಲ್ಲಿ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೋಆಪ್ರೇಟಿವ್ ಫಾರ್ಮಿಂಗಿಗೆ ಬಂದ್ವಿ. ಅದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಮತ್ತು ಸ್ಪ್ರೇ ಮತ್ತು ಕೆಮಿಕಲ್ ಇನ್ಪುಟ್ನ ಫರ್ಟಿಲೈಸರ್ ಕೊಡ್ತಾರೆ. ಅದು ಕೊಡದಲ್ಲೇ ನಾವು ಬೆಳಿಬೋದು ಅಂತ ತೋರಿಸೋದಕ್ಕೆ AR64ನ ಚೂಸ್ ಮಾಡ್ಕೊಂಡ್ವಿ. ಇದು ನೋಡ್ತಾ ಇರೋದು ಇದು RNR ಅಂತೇಳಿ, ನೋನ್ ಹ್ಯಾಸ್ ಡಯಾಬಿಟಿಕ್ ರೈಸ್ ಇನ್ ದ ಮಾರ್ಕೆಟ್. ಇದು ಗ್ಲೈಕೋಮಿಕ್ ಇಂಡಿಸ್ ರಾಗಿಗಿನ್ನ ಕಮ್ಮಿ ಇದೆ ಇದರಲ್ಲಿ. ಅದು ಬಿಟ್ಟರೆ ನಾವು ಅಸ್ಸಾಂ ಬ್ಲ್ಯಾಕ್ ಮಾಡಿದ್ದೀವಿ ಮತ್ತು KNP 220 ರೆಡ್ ರೈಸ್ ಮಾಡಿದ್ದೀವಿ. ಇಡೀ ಗದ್ದೆ ಬೈಲಲ್ಲಿ ಸ್ಟೆಮ್ ರೋರರ್ ಇತ್ತು, ಲೀಫ್ ಹೋಲ್ಡರ್ ಇತ್ತು, ಅದಕ್ಕೆಲ್ಲದಕ್ಕೂ ಸ್ಪ್ರೇ ಮಾಡಿದ್ರು. ನಾನು ಯಾವುದಕ್ಕೂ ಇಲ್ಲ, ಅದೊಂದೇ ಸ್ಪ್ರೇ ಮಾಡಿದ್ದು. ಸ್ಪ್ರೇ ಅಂದ ತಕ್ಷಣಕ್ಕೆ ಯಾವುದೇ ಕೆಮಿಕಲ್ ಅಲ್ಲ, ನಾನು ದಶಪರ್ಣಿ ಕಷಾಯ ನಾವೇ ರೆಡಿ ಮಾಡ್ಕೊಂಡಿದ್ವಿ. ಅಲ್ಲಿ ಆ ಕಡೆ ಕುಯ್ತಾ ಇರೋದೆಲ್ಲ ಗದ್ದೆ ಬಿದ್ದೋಗಿದೆ, ಯಾಕೆಂದರೆ ಸ್ಪೇಸಿಂಗ್ ಹತ್ರ ಇತ್ತು. ಸ್ಪೇಸಿಂಗ್ ಹತ್ರ ಆದಾಗ ಟಿಲ್ಲರ್ಸ್ ಜಾಸ್ತಿ ಬರೋದಿಲ್ಲ, ಅಂದರೆ ತೆಂಡೆ ಜಾಸ್ತಿ ಹೊಡಿಯಲ್ಲ. ತೆಂಡೆ ಜಾಸ್ತಿ ಹೊಡಿಲಿಲ್ಲ ಅಂದರೆ ರೂಟಿಂಗ್ ಜಾಸ್ತಿ ಇರಲ್ಲ ಒಳಗಡೆ. ಆರ್ಗ್ಯಾನಿಕಲಿ ಕೊಟ್ಟಿರೋದ್ರಿಂದ, ಇನ್ಆರ್ಗ್ಯಾನಿಕಲಿ ಏನು ಕೊಡದೇ ಇರೋದ್ರಿಂದ ಭತ್ತಕ್ಕೆ ಆ ಶಕ್ತಿ ಬಂದಿದೆ. ಸ್ಟ್ರಕ್ಚರ್ ವೈಸ್ ಇಟ್ಸೆಲ್ಫ್ ದೇ ಹ್ಯಾವ್ ಸ್ಟ್ರೆಂತ್ ಇನ್ ಆಲ್ ದಿ ಆಸ್ಪೆಕ್ಟ್. ರೆಸಿಸ್ಟೆನ್ಸ್ ಟು ಡಿಸೀಸ್, ರೆಸಿಸ್ಟೆನ್ಸ್ ಟು ಪೆಸ್ಟ್, ರೆಸಿಸ್ಟೆನ್ಸ್ ಟು ಇನ್ಸೆಕ್ಟ್ಸ್, ಎವ್ರಿಥಿಂಗ್. ಅದ್ರಲ್ಲಿ ಪೆಸ್ಟ್ ಬರಲಿಲ್ಲ. So I was able to do it successfully. ನಾನು ಅಂತಂದರೆ ಇಟ್ಸ್ ನಾಟ್ ಇಂಡಿವಿಜುವಲ್ ಹಿಯರ್, ಇಟ್ಸ್ ಅ ಗ್ರೂಪ್ ಆಲ್ ಟುಗೆದರ್. ಸೊ ಈಗ ಪ್ರತಿಯೊಬ್ಬರು ಶ್ರಮ ಇದೆ ಇದರಲ್ಲಿ. ನನ್ನ ಜೊತೆ ಬಂದಿರೋಂಥ ದಿಂಡು ಹಾಕಿರೋನಿಂದ ಹಿಡಿದು, ನನ್ನ ಜೊತೆ ಬಂದು ಕಲ್ಟಿವೇಟ್ ಮಾಡಿರೋದ್ರಿಂದ ಹಿಡಿದು, ನನ್ನ ಜೊತೆಯಿಂದ ಬಂದು ಕಳೆ ಕಿತ್ತಿರೋ ಹೆಣ್ಮಕ್ಳುಗಳು, ಎಲ್ಲರ ಶ್ರಮನೂ ಇದೆ. ಡಿವಿಡಿಂಗ್ ಮ್ಯಾನ್ಯಲ್ ಮಾಡಿಸಿದ್ದೀನಿ. 15 ಜನ ಟೀಮು ಕಂಟಿನ್ಯೂಸ್ ಆಗಿ ನನಗೆ ಒಂದು 10 ದಿನ ಕೆಲಸ, 15 ದಿನ ಕೆಲಸ ಮಾಡಿದ್ರು. ಸೊ ನಾಳೆ ಬರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ, ಆದರೂ ಅಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ. ಅದು ನಮಗೆ ಹೆಮ್ಮೆ ಇದೆ. ನಾವು ಕೆಲಸ ಮಾಡಬೇಕಾಗಿರೋದೇ ಕೆಲಸ ಕೊಡೋಕ್ಕೋಸ್ಕರ. ಕೆಲಸನೇ ಕೊಡದಲ್ಲ ಕೆಲಸ ಮಾಡಿದ್ರೆ ಏನು ಬಂತು ಪ್ರಯೋಜನ? ನಾನು ಸಕ್ಸಸ್ ಕಂಡಿದ್ದೆ ಆಸ್ ಎ ಸ್ಮಾಲ್ ಫಾರ್ಮರ್. 20 ಗುಂಟೆ ಇದ್ದವನು ಬೆಳೆಯುವಂಥ ಇಂಟೆನ್ಸಿಟಿ ಆಫ್ ಈಲ್ಡನ್ನು ನಾನು 10 ಎಕರೆಲಿ ಬೆಳೆಯೋಕ್ಕಾಗಲ್ಲ. ಹಾಗಾಗಿ ನಮ್ಮ ದೇಶದ ನಿಜವಾದ ರೈತ ಬೆನ್ನೆಲುಬು ಅಂತ ಉಳ್ಕೊಂಡಿರುವಂಥದ್ದು ಸಣ್ಣ ರೈತರು. ಸಣ್ಣ ರೈತರು ಅವರು ವೈವಿಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಅವರು ಸಣ್ಣ ಜಾಗ ಆಗಿರೋದ್ರಿಂದ ಜಾಸ್ತಿ ಸಮಯ ಕೊಡೋಕ್ಕಾಗತ್ತೆ ಅದಕ್ಕೆ. ಹಾಗಾಗಿ ಸಣ್ಣ ರೈತರಿಗೆ ಇದು ದೊಡ್ಡ ತಾಕತ್ತು. ಆರ್ಗ್ಯಾನಿಕ್ ಅನ್ನೋದೇನಿದೆ ಅದು ಸಣ್ಣ ರೈತರಿಗೆ ತುಂಬ ದೊಡ್ಡ ತಾಕತ್ತು. ಆಮೇಲೆ ಅವ್ರ ಇನ್ಪುಟ್ಗಳನ್ನ ಅವರೇ ಮಾಡ್ಕೊಳ್ತಾ ಹೋದಾಗ ಇನ್ಪುಟ್ ಕಾಸ್ಟ್ ಉಳಿತಾ ಹೋಗುತ್ತೆ. ಆವಾಗ ಅದು ಜಾಸ್ತಿ ಸೇವ್ ಆಗುತ್ತೆ, ಬಿಟ್ಟರೆ ಅದನ್ನು ಲಾಸ್ ಆಗಲ್ಲ. ಸೊ ಬೇಸಿಕಲಿ ಫಾರ್ ಸ್ಮಾಲ್ ಫಾರ್ಮರ್ಸ್ ಇಟ್ ಈಸ್ ವೆರಿ ಗುಡ್. ಒಟ್ಟಾರೆ ದೇಶದ ಅಥವಾ ಒಟ್ಟಾರೆ ಪ್ರಪಂಚದ ರೈತರು ಸುಖವಾಗಿರಬೇಕು ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್. ಹಾರ್ವೆಸ್ಟ್ ಮಾಡಿರೋದ್ರಲ್ಲಿ 220 ಚೀಲ, 70 kg ಬ್ಯಾಗದು 222 ಚೀಲ ಬಂದಿದೆ ನನಗೆ. ಇನ್ಆರ್ಗ್ಯಾನಿಕಲಿ ಹೈ ಇಂಟೆನ್ಸಿಟಿ ಆಫ್ ಕೆಮಿಕಲ್ ಕೊಟ್ಟಿರೋರು ಅಷ್ಟೇ ತೆಗೆದಿದ್ದಾರೆ ಆವ್ರೇಜ್ ಆಗಿ. ಇಲ್ಲಪ್ಪ ನನಗೆ ನಂಬಿಕೆ ಇದೆ ನನ್ನ ಮೇಲೆ, ನಾನು ವಿಷ ತಿನ್ಸಲ್ಲ, ಅದು ನಮಗೆ ಒಳಗಡೆಯಿಂದ ಬರಬೇಕಾಗಿರುವಂಥ ರಿಯಲ್ ಕಮಿಟ್ಮೆಂಟು. ನಾನು ಓಪನ್ ಮಾರ್ಕೆಟಲ್ಲಿ ನಾನು ಭತ್ತ ಮಾರ್ತೀನಿ ಅಂತ ಯೋಚನೆ ಮಾಡ್ತಿಲ್ಲ. ಸೊ ನಾನಿವಾಗ ಈ ಭತ್ತದ ಕ್ವಾಲಿಟೀಸ್ನ ಮೆನ್ಷನ್ ಮಾಡಿ, ಝೀರೋ ಪಾಲಿಷ್ ಮಾಡಿ, ಅದಕ್ಕೆ ಇದು ಕ್ವಾಲಿಟೀಸ್ ಇದೆ, ಇದನ್ನು ತಿಂದರೆ ಇದು ಸಿಗುತ್ತೆ ನಿಮಗೆ ಅಂಥೇಳಿ ಲೇಬಲಿಂಗ್ ಮಾಡಿ, ಕಾಸ್ಟ್ ಆಫ್ ಕಲ್ಟಿವೇಷನ್ ಜೊತೆಗೆ ನಮ್ಮ ಸ್ವಾಮಿನಾಥನ್ ವರದಿ ಪ್ರಕಾರ 50% ಪ್ರಾಫಿಟ್ನ ಸೇರಿಸಿ ಮಾರಬೇಕು ಅನ್ನೋದು ನಮ್ಮ ದೃಷ್ಟಿಕೋನ ಇದೆ. ಅದೇ ಥರ ಮಾಡ್ತೀವಿ ಕೂಡ. 1 ವರ್ಷ ಅಲ್ಲ 2 ವರ್ಷ ಆಗಲಿ ನಾವು ಭತ್ತ ಇಟ್ಕೊಂಡು ಅದನ್ನು ಅದೇ ರೀತಿ ಅಕ್ಕಿ ಮಾಡಿ ಮಾರ್ತೀವಿ. ದಟ್ ಈಸ್ ಅವರ್ ವಿಷನ್ ಅಗೇನ್.